ಸ್ವರ್ಗಲೋಕವಾಗಲೆಂದೆನಿಸಿ ಜ್ಯೋತಿಷ್ಠೋಮ ಯಾಗಾದಿಗಳನ್ನೊಂದಿ ರಚಿಸುವ ಬಾಧೆ ಹೋಗಿ ಸಕಲ ಜಗನ್ಮಯನಾಗಿ ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವೆಲ್ಲವನು ಅಳಿದುಳಿದು ದುರಿತ ಕರ್ಮದ ಕಾಟವಿಲ್ಲದೆ ತತ್ಪರಿಹಾರ ವಿಷಯವೆಂದೆನಿಸುವ ಪರಿಹಿಡಿದು ಒಳ ಹೊರಗಣ ಪೂಜಾ ನೇಮದ ಉರುವಣೆ ನಿಂದು ನಿರ್ಮಲನಾಗಿ ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವೆಲ್ಲವನು ಅಳಿದುಳಿದು ಮರವೇ ಸಂಶಯ ವಿಪರೀತದ ದೋರಲು ಬಳಿಕ ಅದರಿಂದ ಮೆರೆವ ಸುಶ್ರವಣ ಮನನ ನಿಧಿಧ್ಯಾಸನದ ಎರಕವಿಲ್ಲದೆ ಸ್ವತಂತ್ರತೆಯಳು ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವೆಲ್ಲವನು ಅಳಿದುಳಿದು ಆವ ಮತಗಳು ಆರು ವಿಧಿಸುವ ಭಾವನೆಗಳಿಗೊಮ್ಮೆ ಬೆರೆಸದೆ ಪಾವನಾತ್ಮಕ ಸುಖವನ್ನು ಕೂಡಿ ನಿಜ ಜೀವನ್ಮುಕ್ತತೆ ನೆಲೆಗೊಂಡು ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವೆಲ್ಲವನು ಅಳಿದುಳಿದು ಅವರು ಯಾರು ಬಿಡಿಯಲ್ರಿ ಸರಿ ಬ್ರಹ್ಮಾದಿಗಳು ದೇವ್ರ ಬಿಡಿ ಇನ್ನೊಬ್ರು ಸುಖ ಆದ್ರೆ ದೇವ್ರ ಬಿಡಿ ದೇವ್ರು ಏನೋ ಸಮಾನ ಮಾಡ್ಯಾನ ಕಳಿಸು ಅದ ದೇವ್ರು ಮಾಡ್ಯಾನ ದೇವ್ರು ಕೊಡ್ತಾನ ಅದಕ್ಕೆ ದೇವ್ರು ಬಿಡಕ್ಕೆ ದೇವ್ರ ಬಿಡಕ್ ನೀವು ಪೂಜೆ ಮಾಡುದು ನೀವು ಪೂಜೆ ಬಿಡಕ್ ದೇವ್ರು ಕೊಡುದು ಅವರು ಬಿಡಕ್ ಬಾಳೆ ಮಾಡೋರು ಬೇಡ ನಮ್ಗೆ ಬಹುದಂದ ಎಲ್ಲ ಬಿಡೆ ಎಲ್ಲ ಬಹುದಂದ ಬೆಳೆ ಬೆಳೆಯೋದು ಬಿಡೋದು ಜಗತ್ತಂದ್ರೆ ಬೆಳೆಯೋದು ಯಾರು ಬೆಳೆಯಲ್ಲ ಸುಖ ಅನುಭವ ಹೊಂದದ ಎಲ್ಲಿ ಜೊತೆಗೆ ಯಾರು ಬೆಳೆಯೋದಾಗ ಸುಖ ಹೊಂದಿ ಜೊತೆಗೆ ಯಾರು ದೇವ್ರ ಬೆಳೆಯುತ್ತ ನಮ್ಮ ಹಿಡಿದು ಕನ ಹಿಡ್ತದ ದೇವ್ರದ್ದು ಏನ್ ಬಿಡೆ ದೇವ್ರ ಒಟ್ಟರು ಹೋಲ್ಸ್ರಿ ಮಕ್ಕಳು ಗರ್ತಿ ಮಕ್ಕಳಲ್ಲ ಯಾರು ಬೋಲ್ಸ್ರಿ ಅಂದ್ರೆ ಯಾರು ಮಾಯ ಇಲ್ಲದ ಎಲ್ಲ ದೇವ್ರು ಅಜ್ಞಾನದಾಗ ತೋರ್ಯಾವ ನಿಮ್ ಸ್ವರೂಪದ ಅಜ್ಞಾನದಾಗ ತೋರ್ಯಾವ ನಿನ್ನೊಳಗದವ ನಾವು ಸ್ವರೂಪ ಅಜ್ಞಾನದಾಗ ಕಲ್ಪನಾ ಮಾಡ್ಕೊಂಡು ತೋರ್ಯಾವ ನಿನ್ನ ಅಜ್ಞಾನ ಹೊತ್ತಂದ್ರೆ ನಿನ್ನ ಸ್ವರೂಪದ ಅಜ್ಞಾನ ಹೊತ್ತ ದೇವ್ರ ಅದವೇ ದೇವ್ರಿಲ್ಲ ಇಲ್ಲ ದೇವ್ರಿದ್ರೆ ನಮ್ಗೆ ನಿದ್ದೆ ಇಷ್ಟ ತರಬೇಕಾಗಿತ್ತವ ಅವ್ನು ಕೇಳಂತೂ ನಿದ್ದೆ ಮಾಡೋದಿಲ್ಲ ನಿದ್ದೆ ಮಾಡಕ್ ಹೋಗಾರ ಯಾರು ದೇವ್ರ ಕೇಳಕ್ರ ದೇವ್ರ ಬಿಡೆ ಇತ್ತು ದೇವ್ರಿಗೆ ಹಣ್ಣು ಕಾಯಿ ಗಂಧಕ್ಕೆ ಹೋಗಿ ಬೆಳೆದು ಪೂಜೆ ಮಾಡಿ ದೇವ್ರ ನಿದ್ದೆ ಕೊಡಪ್ಪ ಅಂತ ಬಿಡ್ತೀನಿ ಅವು ಕೊಟ್ಟು ಸಾಮಾನು ಬೇಸರ ಅದಲ್ಲ ಅದು ಕೊಟ್ಟು ಸಾಮಾನ ಬೇಸರ ಕರ್ತ ಎಲ್ಲ ಕರ್ತ ಬೇಡಂತೆ ಬಿಟ್ಟು ನಿದ್ದೆ ಹೋಗ್ತಿಲ್ಲ ದೇವ್ರ ಹರ್ಕತ್ತೀವಿ ಆರಾಮಿರ್ತೀನಿದ್ದೆ ಆರಾಮ್ ಬಂದಾಗ ದೇವ್ರ ಎದಕ್ಕೆ ಹೋಗ್ಕೊಳಕ್ ದೇವ್ರು ಬಂತು ಅದಲ್ಲ ದೇವ್ರ ಜಾತ್ರೆ ಮಾಡೋದ್ರ ಹೋಗ್ಕೊಳಕ ಸಮಾಧಾನ ಈಗ ಕಡ್ಡಿ ಹೊಡೆದ ಮಾಡಿದ್ರೆ ಅಲ್ಲಿ ನಿಗದೇವಿ ಮಾಡಿದ್ರೆ ಹುಡಿದು ಹುಯಿ ಅಂತ ಹೂವಿ ಅಂತ ಬರೆಸೋದು ತಪ್ಪು ಬಾರಿಸ್ಕೊಂಡು ಸಿಕ್ಕೊಂಡು ಎದೆ ಬಿಡ್ತು ಹಿಡಿಗಾರಾಗಿ ಇನ್ನೊಂದು ತಾಸು ಹೊಡ್ಕೊಂಡು ರೇಲ್ಗಾರಾಗಿ ಬೀಳುವುದಂತ ಆಗ ದೇವರು ಕಾರ್ಯ ಕೊಡ್ತಾವ ದೇವ್ರಿಗೆ
ಒದರ್ಕೊಂಡು ಕಿರಾಡ್ಕೊಂತ ಒದರ್ಕೊಂತ ದೇವ್ರು ಹೊಗಳ್ಕೊಂತ ಬದಲಿಸ್ಕೊಂತ ಇವಾಗ ಭಾಳ ದಡ್ಕೊಂಡಾರ ಅಂತ ನಿನ್ನ ಕಾಲು ಎತ್ಕೊಂಡು ಬರ್ತಾನಂತೇವ್ ನಿನ್ನ ಮೈ ಎತ್ಕ ಕಾಲು ಎತ್ಕ ಕೈ ಎತ್ಕ ಆರೈಕೆ ಮಾಡಕ್ ಬರ್ತಾನಂತೇವ್ ಮತ್ತೆ ಆರೈಕೆ ಯಾರು ಮಾಡ್ಬೇಕು? ಯಾರ ಆರೈಕೆ ಎಲ್ಲ ಆರೈಕೆ ಬಿಟ್ಕೊಂಡು ಸುಮ್ಮನೆ ಬಿದ್ದಾಗ ಉಸಾಬರಿ ಬಿಟ್ಟಾಗ ದೇವ್ರ ಸುದ್ದಿ ಪೂರ ದೇವ್ರ ಮರ್ತಾಗ ನಿದ್ದೆ ದೇವ್ರ ಕಡೆ ಲಕ್ಷ ಕೊಟ್ಟರೆ ನಿದ್ದೆ ಬಿಡ್ತು. ಆಮೇಲೆ ದೇವ್ರ ಬಿಡಿಯೋದು ನಮಗಿಲ್ಲ. ನಮ್ ಬಿಡ್ಯಾರ ನಮಗಿಲ್ಲ, ದೇವ್ರ ಬಿಡಿಯೋದು ನಮ್ ಬಿಡ್ಯಾರ ನಮಗ್ ಐತೇನ ಇಲ್ಲ. ನಿದ್ದೆ ಬಂದ ಯಾವ ದೇವ್ರ ಬಿಡ್ಯಾರ ಕಲಿಬೇಕು. ಇದೆಲ್ಲ ಗದ್ಲ ಅಂತ ಎಲ್ಲ ಗದ್ಲ ಜಗತ್ತಿನ ಬಾಳೆ ಏನ್ ಮಾಡ್ತೀರಿ ಒಟ್ಟು ಗದ್ಲ, ದುಃಖದ ಕೆಲಸ, ಸಮಾಧಾನ ಕೆಲಸ ಇಲ್ಲ. ಅದಕ್ಕೆ ಎಂದಿರ್ಪ ಗದ್ಲ ಬಿಟ್ಟು ಗದ್ಲ ಬಿಟ್ಟಾಗ ನಿದ್ದಿ, ಗದ್ಲ ಬಿಟ್ಟಕ್ಕೆ ನಿದ್ದಿಲ್ಲ. ಅದು ಯಾವಾಗಿದ್ದೀರಪ್ಪ, ಯಾವಾಗ ದಿವಸ ಇರ್ತೀಯಲ್ಲ, ದಿವಸ ಬಿಟ್ಟಿರ್ತೀವಿ, ಆರಾಮಿರ್ತೀವಿ. ಯಾತ್ರ ಹಿಡ್ಕೊಂತೀವಿ, ನಾನು ಹಿಡ್ಕೊಂತೀವಿ, ಹೋಗ್ಕೊಂತೀವಿ. ನಿನಗ್ಯಾರು ಹಿಡ್ಕೊಂಡಿರಿ? ತೋಲಿದ ಕುಡ್ಲೆ ಕಾಂಡ ಕುಡ್ಲೆ ಬೆನ್ನ ತಯಾರ ಕಾಂಡ ಕುಡ್ಲೆ ಇವನ್ ಬೆನ್ನ ತಯಾರ ಹೇಳಿದ್ರು ಇಲ್ಲ. ನಿನಗ್ ಬೇಕನ್ನ ಬೆನ್ನ, ನಿನಗ್ ಬೇಕನ್ನ ಬೆನ್ನ ಗದ್ದಲ ಸಿಕ್ಕು ಒದ್ದಾಡ್ತಿ. ಮತ್ತೆ ಯಾವಾಗಿದ್ದೇನೋ ಗದ್ದಲ ಬಿಟ್ಟು ಬಿಡ. ನೀ ಸಿಕ್ಕೊಂಡಿ, ನೀನೇ ಹೋಗ್ಕೊಂಡಿ, ನೀನೇ ಹೋಗ್ಕೊಂತಿ ಹೋಗ್ಕೊಳ್ಳಿ ಬಿಡ. ಯಾವ ದೇವ್ರು ಬಂದು ಹೇಳ್ತಾನ ಆಯ್ತೆಲ್ಲ ಸಾಮಾನು ಮಾಡಿದ್ನಿ ತಗೊಂಡ್ ಸುಖವನ್ನು ಅದು ಯಾವ್ದವ್ರು ಬಂದು ಹೇಳ್ತಾನ ಏನಿಲ್ಲ. ಕಾಂಡು ಕುಳ್ಳೆ ಅದಾವಂತ ತಿಳ್ಕೊಂಡು ಕಾಂಡು ಕುಳ್ಳೆ ಅದು ಬೇಯಿಸಿದ್ವಿ. ಅದು ಸಿಗ್ಲಾರ್ದಂಗ ದೇವ್ರು ಮಾಡ್ಯಾನ, ದೇವ್ರಿಗೆ ಬಿಟ್ಕೊಂಡು ಕೊಡ್ತಾರ ಮತ್ತೆ ದೇವ್ರಿಗೆ. ನಾ ಮಾಡೀನಿ ನಾನು ಕೇಳಿದ ಉಪಯೋಗ ಮಾಡಂತನೂ ಹೇಳಿಲ್ಲ, ಕೇಳಿ ಉಪಯೋಗ ಮಾಡಂತನೂ ಹೇಳಿಲ್ಲ, ಏನು ಹೇಳಿಲ್ಲ. ಮಾಡಿದೆವು ಇಲ್ಲ ಅಂದ್ರೆ ಗೊತ್ತಿಲ್ಲ. ನೀನೇ ಕಲ್ಪಿಸ್ಕೊಂಡು ಇದನ್ನೆಲ್ಲ ಮಾಡಿದೆವು ಇರ್ಬೇಕು. ಯಾರೊಬ್ರು ಮಾಡೋರಿಲ್ಲ, ತಯಾರ ಹಂಗಾಕತಿ. ಇಷ್ಟೆಲ್ಲ ಅನುಕೂಲ ಮಾಡಿರ್ತಾನ. ಗಾಳಿ ಬೇಕಾದ್ರೆ ಗಾಳಿ, ಬೆಂಕಿ ಬೇಕಾದ್ರೆ ಬೆಂಕಿ, ನೀರು ಬೇಕಾದ್ರೆ ನೀರು, ಎಲ್ಲ ನಾನು ಬೇಕಾಗಿ ಹೊರ್ಕೊಂಡ್ ಮಾಡಿರ್ತಾರೆ. ಮಾಡ್ಯಾನ ಅವ್ನು ಬೇಡ್ಕೊಂಡು ಸಿಗ್ತಾವಂತ ಭ್ರಮ. ನೀನ ಭ್ರಮ ಮಾಡ್ಕೊಂಡು, ನೀವ ಭ್ರಮ ಮಾಡ್ಕೊಂಡ್ರೆ ದೇವ್ರ ಬಂದು ಹೇಳಿದ್ದು ಅದೇನು ಅದಕ್ಕಂತ ಏನ್ ಪೂರ ಗದ್ಲ ಬಿಟ್ಟು ಯಾವಾಗ ಇರ್ತೀನೋ ಅಂತ ಅದಕ್ಕೆ ಹೇಳ್ತಾನ. ಒಂದೊಂದು ಕ್ರಮ ಹೇಳ್ತಾನ. ಗಂಡರು, ಹೆಂಡರು, ಮಕ್ಕಳು, ಮಿತ್ರರು, ಅನುಜರು, ನೆಂಟರು, ಒಡವೆಗಳ ಮೋಹಿಸಿ ಬಿಡಲಾರದ ಇಹದೊಳಗಿನ ಚಿಂತೆ ತಿಂಗಿ ಮೋಹಿಸಿ ಮೋಹಕ್ಕೊಳಗಾಗಿ ಮೋಹ ಮಾಡಿ ದೇವ್ರು ಬಂದಿದ್ರ ಮ್ಯಾಗ ಪ್ರೀತಿ ಮಾಡಂತ ಹೇಳಿದ್ನ. ಈಗ ಒಂದು ಕಾರ್ ತಯಾರು ಮಾಡಿದ ಏನ್ ಮಾಡ್ತಾನ, ನಾನು ಇಂಥ ಕಾರ್ ತಯಾರು ಮಾಡಿ ಇಷ್ಟು ಅನುಕೂಲ ಇರ್ತೈತಿ, ಅದನ್ನ ತಗೊಂಡ್ರೆ ನಿಮ್ಗೆ ಇಷ್ಟು ಫಾಯ್ದೆ ಆಕತಿ, ಇಷ್ಟು ಅನುಕೂಲ ಆಕತಿ, ಅಡ್ವರ್ಟೈಸ್ ಕೊಟ್ಟು ನಿಮ್ಗೆ ತಿಳಿಸ್ತಾನೆ. ತಿಳಿಸಿದ ಬೇಕಂತ ನಂಬರ್ ತಗೊಳಕ್ಕೆ. ಹಾಗೆ ಈ ಸಾಮಾನು ತಯಾರು ಮಾಡಿದ ದೇವ್ರು ಬಂದು ಹೇಳ್ಯಾನ ನಮ್ಗೆ ಇಲ್ಲ ಹೇಳ್ಯಾನ. ಮತ್ತ ಯಾರಿಗ ಹೇಳಿದ್ರು ಹೇಳು. ಹೌದ್ರಿ, ಬಂದ್ ಬಿಟ್ಟೆ. ಶಿವ ಬಂದು ಹೇಳಿದ, ವಿಷ್ಣು ಬಂದು ಹೇಳಿದ, ಗಣಪತಿ ಬಂದು ಹೇಳಿದ ಅಂತೆ ಏನಾರ ದಾಖಲೆ ಅದಾವನ? ಯಾರು ಬಂದು ಹೇಳಿಲ್ಲ. ನೀನು ಕಲ್ಪಿಸ್ಕೊಂಡೆ ಮಾಡಿರ್ಬೇಕು. ಅವ ಶಿವ ಮಾಡಿರ್ಬೇಕು, ಅದು ಬ್ರಹ್ಮ ಮಾಡಿರ್ಬೇಕು, ವಿಷ್ಣು ಅದನ್ನ ರಕ್ಷಣೆ ಮಾಡ್ತಿರ್ಬೇಕು.
ಅವನ್ನೆಲ್ಲ ರಕ್ಷಣೆ ಮಾಡಕ ಕೃಷ್ಣ ಅದನ್ನ ಮತ್ತೆ ಅವ್ನು ರಕ್ಷಣೆ ಮಾಡಿ ಸಾಮಾನು ಅನ್ನ ನೀರು ಅವ್ ಮಾಡಿದ್ದು ಅವ್ನು ಕುಡಿದು ತಿಂದು ಉಚ್ಚಿ ವಿಚಾರ ಕೊಟ್ಟರೆ ಅದಕ್ಕೆ ಅವನು ತಿಂದು ಹಾಳು ಮಾಡ್ತಾರೆ. ಅವನು ತಿಂದು ಕುಡಿದು ಹಾಳು ಮಾಡಕ ಅಧಿಕಾರ ಕೊಟ್ರು. ದೇವರು ಬ್ರಹ್ಮ ತಯಾರು ಮಾಡಿದ್ದನ್ನ ನೀವು ಹಾಳು ಮಾಡಕ್ ಅಧಿಕಾರ ಯಾರು ಕೊಟ್ರು? ಮ್ಯಾಗ ಆಸೆ ಇಟ್ಟು ಅದರಿಂದ ಸುಖ ಸಿಗ್ತದ ಕೆಲಸ ಮಾಡ್ಕೊಂಡು ಅವನ್ನೆಲ್ಲ ಸಾಮಾನನ್ನು ಕೆಡಿಸ್ರಿ ಹಾಳು ಮಾಡ್ರಿ ಅಂತ ಹೇಳಿ ಬಂದು ಹೇಳಿದ. ಅವ್ನು ಪಾಲನೆ ಮಾಡವ, ನಾ ಪಾಲನೆ ಮಾಡತ್ತೀನಿ, ನೀವು ಕೆಡಿಸಿದ್ರು ನೋಡ್ರಿ ಬಜೆ ಅಂತ ಅವನೆಲ್ಲ ಬಂದು ಹೇಳಿದ್ನು. ಕೆಡಿಸೋಕು ಬಂದವ ಹೇಳಿಲ್ಲ, ತಯಾರು ಮಾಡಿದವ. ಪಾಲನೆ ಮಾಡವ, ರಕ್ಷಣೆ ಮಾಡವ, ಅವನ್ನೆಲ್ಲ ರಕ್ಷಣೆ ಮಾಡವ, ನಮ್ಮನ್ನ ರಕ್ಷಣೆ ಮಾಡೋದ. ನಿಮ್ಮನ್ನೊಬ್ಬನ ಹುಡುಕಿ ತಯಾರು ಮಾಡಿದ ನಾವು ಎಲ್ಲ ಸಾಮಾನು ತಯಾರು ಮಾಡೋದು. ಅವನು ಉಪಯೋಗ ಮಾಡಿ ನೀವು ಬಳಸಿ ಅದನ್ನು ಕೆಡಿಸ್ತೀರಿಲ್ಲ. ಇದಕ್ಕಿದ್ದಂಗೆ ಬಿಟ್ಟಿರಿ ಒಂದರ ಐದು ಇಂದ್ರಿಯಗಳ ಉಪಯೋಗ ಮಾಡ್ಕೊಂಡು ಅವನ ಸಾಮಾನು ಒಟ್ಟು ಕೆಡಿಸಿತ್ತು. ಕೆಡಿಸಿ ಗೊಬ್ಬರ ಮಾಡ್ತೀರಿ, ಅದ ಗೊಬ್ಬರ ಮತ್ತೆ ಅಲ್ಲಿ ಹಾಕ್ತೀವಿ, ಮತ್ತೆ ಪೀಕ್ ಬರುತ್ತೆ. ಮತ್ತೆ ಅದು ಕೆಡಿಸಿದ ಮ್ಯಾಗ ತಿರುಗಿ ಅವನು ಅದು ಗೊಬ್ಬರ ಅಂತ ಉಪಯೋಗ ಮಾಡ್ಕೊಂಡು ಅದರಿಂದ ಉತ್ಪಾದನೆ ಮಾಡೋದು. ನಿಮ್ಗೇನು ಅಧಿಕಾರ? ಕೆಟ್ಟ ಉತ್ಪನ್ನ ಮಾಡಕ್ ಅಧಿಕಾರ ಇಲ್ಲ. ಮತ್ತ ಅವು ಪೂರ ಇಲ್ದಂಗ ಮಾಡಕ್ಕೂ ನಿಮ್ಗೆ ಅಧಿಕಾರ ಇಲ್ಲ. ಮಾಡ್ತೀರಿ ಯಾರು ಅಧಿಕಾರ ಕೊಟ್ಟರು? ಬ್ರಹ್ಮ ಅಧಿಕಾರ ಕೊಟ್ನು ತಯಾರು ಮಾಡಕ್ಕೆ, ವಿಷ್ಣು ರಕ್ಷಣೆ ಮಾಡಕ್ಕೆ ಅಧಿಕಾರ ಕೊಟ್ನು, ರುದ್ರ ಅವನ್ನೆಲ್ಲ ಹಾಳು ಮಾಡಕ್ಕೆ ಅಧಿಕಾರ ಕೊಟ್ನು. ಅದಕ್ಕೆ ಹಾಳು ವಿಚಾರ ಮಾಡಿ ಅವ್ರು ಮಾಡ್ಯಾರ, ದೇವ್ರು ಮಾಡ್ಯಾರ, ಬ್ರಹ್ಮ ವಿಷ್ಣು ಮಹೇಶ್ವರ ಜಗತ್ ಮಾಡ್ಯಾರಪ್ಪ. ಮೂರು ಮಂದಿ ಕೂಡ ಮಾಡ್ಯಾರ, ಮೂರು ಮಂದಿ ರಕ್ಷಣೆ ಮಾಡ್ತಾರೆ, ಅವ್ರು ನಾಶ ಮಾಡ್ತಾರೆ, ಅವ್ರಿಗೆ ಅಧಿಕಾರ ಐತಿ ಅಂತ ನೀವು ಹೇಳ್ತೀರಿ. ಅದಲ್ಲ ಮತ್ತೆ ಅವ್ರಿಗೆ ಅಧಿಕಾರ ಇದ್ದ ಅವನು ಮತ್ತೆ ಹೊಸ ತಯಾರು ಮಾಡಕ್ ನಿಮ್ಗೇನು ಅಧಿಕಾರ? ಅವನು ಉಂಡು ತಿಂದು ಹೇತು ಬರೆದು ಕೆಲಸಕ್ಕೇನು ನಿಮ್ಗೆ ಅಧಿಕಾರ? ಅವನು ವ್ಯಾಪಾರ ಮಾಡಕ್ ನಿಮ್ಗೇನು ಅಧಿಕಾರ? ನೀವ ತಯಾರು ಮಾಡ್ತೀರಿ, ನೀವ ಅವನ್ ವ್ಯಾಪಾರ ಮಾಡ್ತೀರಿ, ನೀವು ಅವನ್ ಹಾಳು ಮಾಡ್ತೀರಿ. ಮತ್ತೆ ಅವ್ರು ಮಾಡೋರು ಬೇರೆ ಅದಾರ ಅಂತ ಹೇಳ್ತೀರಿ. ಅವ್ರು ಮಾಡೋರು ಬೇರೆ ಇದ್ರೆ ನೀವ್ ಯಾಕೆ ಮಾಡೋದು? ನಿಮಗೇನೈತಿ ಅದಕ್ಕೆ ಅದಕ್ಕೆ ಈ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾರೆ ಉತ್ತರ? ದೇವ್ರು ಮಾಡ್ಯಾರ ಅಂತ ಹೇಳೋರು. ಅದೇ ಹುಚ್ಚು ಎಲ್ಲ. ಅದಕ್ಕೆ ಗದ್ದ ಹೆಂಡು ಮಕ್ಕಳು ಗಂಡ ಬಾಳೆ ನಿಗದೆ ನೀವು ಬದುಕ್ತಾರೆ. ನನಗೆ ವಿಷ ಹಾಕ್ಯಾರಪ್ಪ, ಹೊಟ್ಟೆ ಕೂಸಿತ್ತು, ಕೂಸಿಗೆನ ಕೂಡ ವಿಷ ಹಾಕ್ಕೊಂಡ್ರಪ್ಪ, ಹೊಟ್ಟೆ ಇರ್ತದೆ. ಅವ್ರ ಮನಿ ಹಾಳು ಮಾಡ್ತಾರೆ ನಾವು. ಅದ್ರ ಮನಿ ಹಾಳು ಮಾಡಕ್ ಅದಕ್ಕೇನು ಅಧಿಕಾರ? ಅಕ್ಕಿಗೆ ವಿಷ ಹಾಕಕ್ಕೆ ಇವ್ರಿಗೇನು ಅಧಿಕಾರ? ದೇವರೊಬ್ಬ ಮಾಡಿದ ಇನ್ನೊಬ್ರು ಮಾಡಿ ಸಾಮಾನ ಕೆಲಸಕ್ಕೆ ನಮಗೇನು ಅಧಿಕಾರ? ಇನ್ನೊಬ್ಬರು ಮಾಡಿ ಸಾಮಾನ ಉಪಯೋಗ ಮಾಡಕ್ ನಮಗೇನು ಅಧಿಕಾರ? ಅವನ ನಾಶ ಮಾಡಕ್ ನಮಗೇನು ಅಧಿಕಾರ? ದೇವ್ರು ಮಾಡಿದೇವಂತ ದೇವ್ರ ಅವನ್ ಮೀರಿದ್ದು ಏನೋ ಮಾಡಕ್ ಬರುದಿಲ್ಲ. ಮತ್ತ ಅವನ್ ಕೇಳಿ ಮಾಡ್ತೀರಿ. ಚಂದ ಕಂಡಕ್ಕೆ ಚಂದ ಕಂಡ ಅವ್ಗ ಬೆನ್ನತ್ತದ ಅವ್ನಿಗೆ ದೇವ್ರ ಯಾವ ದೇವ್ರ ಕೇಳಿ ಬೆನ್ನತ್ತ?
ಎಷ್ಟು ಸಮಾಧಾನದ ವಿಚಾರ ಮಾಡಿದ್ರೆ ಮಾಡೋರಿಲ್ಲ, ಎಲ್ಲ ಕಲ್ಪನಾ ಸಾಂಬಾರು, ನಿನ್ನ ಕಲ್ಪನಾ ಸಾಂಬಾರು. ದೇವರಿದ್ರು ಅಷ್ಟೆಲ್ಲ ಕಾಣ್ತದ, ಕಂಡದ್ದು ಮಾಡೋರು ಒಬ್ರು ಅದಾರ, ಅದನ್ನ ದಪನ ಮಾಡೋರು ಅದಾರ, ಅದನ್ನ ಹಾಸಿ ಮಾಡೋರು ಅದಾರ ಅಂತ ನೀವು ಕತೆ ಬರ್ಕೊಂಡು ಕುಂತದ. ಒಂದು ಕತೆ ಪ್ರಕಾರ ಒಬ್ರು ಅದಾರ, ಎಲ್ಲಿ ಅದಾರ ತಯಾರು ಮಾಡುವ ಬ್ರಹ್ಮ ಇರೋದನ್ನ, ಅದನ್ನ ರಕ್ಷಣೆ ಮಾಡುವುದು ವಿಷ್ಣು ಇರೋದನ್ನ, ಅದನ್ನ ಪೂರ ಹಾಳು ಮಾಡುವಂತ ರುದ್ರ ಇಲ್ಲದ, ಅವೆಲ್ಲರೂ ಗೊತ್ತಿಲ್ಲ. ಸುಳ್ಳು ಅವ್ರು ಅದಾರಂತೆ, ಅವ್ರ ಕತೆ ಬರೋದು, ಅವ್ರಿಗೆ ಹೆಂಡ್ರ ಮಕ್ಕಳು ಮಾಡಿ, ನೀವು ಹೆಂಡ್ರ ಮಕ್ಕಳು ಮಾಡ್ಕೊಂಡು ಅವ್ರಿಗೆ ಹೆಂಡ್ರ ಮಕ್ಕಳು ಮಾಡಿ ದೇವರ ಹಡಿ ಅಂದಾಗ ಹಡಿತೀವಿ, ದೇವರ ಉಸಿರಾಗಂದಾಗ ಉಸಿರಕ್ಕೆ ಎಲ್ಲ ನಿನ್ನ ಕಷ್ಟ, ನಿನ್ನ ಬೇಕಾಗಿ ನಿನ್ನ ಚಟಕ್ಕೆ ವಿಷಯದ ಏನ್ ತೋರ್ತತಿ, ಈ ರೈಟ್ ಕಂಡದ್ರಾಗ ಸುಖ ಐತೆ ತಪ್ಪು ತಿಳುವಳಿಕೆ ನ್ಯಾಯ ಮಾಡ್ಕೊಂಡು, ನೀನೇ ಬಂದ್ರೆ ನೀ ಮಾಡ್ಕೊಂಡು, ನೀನೇ ಹೋಗ್ಕೊಂಡು ನಾನು ಹೋಗ್ಕೊಳ್ಳೋದು ಬಿಡಿಸೋಯಪ್ಪ ಅಂದ್ರೆ ಯಾರು ಬಿಡಿಸ್ಬೇಕಪ್ಪ? ಅದಕ್ಕಂತ ಅಷ್ಟು ಚಿಂತೆನ ಮಾಡಕ್ ಬರ್ತದ. ಚಿಂತೆ ಮಾಡಿ ಹೆಂಡತಿ ಮಾಡ್ಕೊಂತೀವಿ, ಚಿಂತೆ ಮಾಡಿ ಮಕ್ಕಳನ್ನ ಹಿಡಿತೀವಿ, ಚಿಂತೆ ಮಾಡಿ ಒಂದು ಓಪನ್ ಮಾಡ್ತೀವಿ. ಅದು ಓಪನ್ ಮಾಡಕ್ ನೀನ್ ಚಿಂತೆ ಮಾಡಕ್ ಅದು ಓಪನ್ ಹೋದಲ್ಲ, ನೀ ಅವನ್ ಕಾಳಜಿ ಮಾಡೋದ್ ಬಿಟ್ಟು ಓಪನ್ ಹಾಕವನು ಯಾಕದ ಮತ್ತೆ ಹುಟ್ಟಿಸಿ ದೇವ್ರ ತಾನ ಬಂದು ಓಪನ್ ಮಾಡ್ತಾವ. ಏನು ಹುಚ್ಚು ಎಲ್ಲ ಕಲ್ಪನೆ ಮಾಡ್ಕೊಂಡು ಹೋಗಿ, ಅದಕ್ಕೆ ಈ ಕಲ್ಪನಾ ಬೇಡಪ್ಪ ಬಿಟ್ಟವಾಗಿರ್ತೇನೆ ಅಂತ ನಾವು ಉತ್ಕರಿಸ್ತೀವಿ. ಭೋಗ ವಿಶೇಷದೊಡನೆ ಭೋಗ ಮಾಡಿ ವಿಶೇಷ ಭೋಗ ಮಾಡಿ ಸುಖವಾಗುತ್ತಂತೇಳಿ ಸ್ವರ್ಗಲೋಕವಾಗಲೆಂದೆಳಸಿ, ಈ ಲೋಕ ಬೇಡಪ್ಪ, ನಮ್ಮ ಸ್ವರ್ಗಲೋಕ ಎಲ್ಲ ವಿಷಯಗಳು ಹಂಗೆ ಬೇಗ ಸಿಗುವಂಗೆ ಯಾವುದೂ ಕೊರತೆ ಆಗಲಾರ್ದ ಪೂರ್ಣ ಸುಖನ, ಪೂರ್ಣ ಯಾವತ್ತು ಆ ವಿಷಯ ಹೋಗದಾಗ ನಾ ಸುಖದಿಂದ ಇರಬೇಕು ಅಂತೇಳಿ ಜ್ಯೋತಿಷ್ಠೋಮ ಯಾಗಾದಿಗಳನ್ನೊಂದಿ ರಚಿಸುವ ಬಾಧೆ ಹೋಗಿ ಯಜ್ಞದ ವಸ್ತು ಮಾಡಿ ಅದು ಹೋಗಿ ಸಕಲ ಜಗನ್ಮಯನಾಗಿ ಎಂದಿರ್ಪೇನೋ. ಜಗನ್ಮಯನಾಗಿರೋ ತಪ್ಪು, ಜಗತ್ ಖರೆ ಇದ್ದು ಅದು ನಿಮಯ ಆಗಿದೆ. ಜಗತ್ತಿನ ಹರಕತ್ತೇನಾಗಿದೆ, ಜಗತ್ತಿನಮಯ ಸುಖದಿಂದಿರೋ ಸಾಧ್ಯ. ಜಗನ್ಮಯನಾಗಿ ಎಂದಿರ್ಪೇನೋ ತಪ್ಪು, ಅವನು ಬುದ್ಧಿಗೆಡಿದ ಹೋಗಿ ಜಗನ್ಮಯ ಆಗ್ಯದೇ ಇದೀಗ, ಜಗತ್ನಾಗ ಜಗನ್ಮಯ ವಿಷಯ ಭೋಗದ ಆಸೆಗೆ ಬಂದತ್ತಿ. ಆ ಜಗತ್ತಿನಾಗ ತುಂಬಿಕೊಂಡಿರೋ ನಿನಗೇನು ಕೆಲಸ? ಜಗನ್ಮಯನಾಗಿನ ತಪ್ಪು ಎಂದಿರ್ಪು ಪರಿಪೂರ್ಣ ಸುಖದಲ್ಲಿ ಎಂದಿರುಪು ಬಾಧೆ ಹೋಗಿ ಎಂದಿರ್ಪೇನೋ ನಿಜ ಸುಖದಲ್ಲಿ. ಸಕಲ ಅನ್ನೋದು ಸಕಲ ಜಗನ್ಮಯನಾಗಿ ಅಂತ ಬರ್ತದೆ. ಸಕಲ ಜಗನ್ಮಯ ತಪ್ಪ ಅದು ವಾಕ್ಯ ಸಕಲನ ಅನ್ನೋದಿಲ್ಲ, ಸಕಲ ಅನ್ನೋದಿಲ್ಲ, ಸಕಲ ಅನ್ನೋದು ಒಂದ್ ಬಿಟ್ಟು 12 ಸಕಲ ಅನ್ನೋದು. ಬಾಧೆ ಹೋಗಿ ಈಗ ಎಷ್ಟು 8 ಮಂದಿ ಕುಂತೀರಿ ಅಂದ ಕಡೆ ಮಳೆ ಬಂತು, ಹುಟ್ರು ಅದಾರ ಅಂತ ಯಾರು ಯಾರು ಇಲ್ಲದ ಇರ್ತೀನ ಹಂಗೆ ಜಗತ್ತನ್ನೋದು ಸುಳ್ಳು ಐತಂದ್ರೆ ಜಗನ್ಮಯ ಜಗತ್ತನ್ನೋದು ಸುಳ್ಳು, ಅದು ಇಡೀ ಜಗತ್ತನ್ನು ಕಲ್ಪನೆ ತೋರಿತೆ ಅನ್ನೋದಾಗೆ ಅದು ಜಗನ್ಮಯನಾಗಿರ್ತೀನಿ ಅನ್ನೋದು ಹುಚ್ಚು, ಅದು ತಪ್ಪಲ್ಲಿ ಅನುಭವ ಕೂರ್ತಾಕದು ಕಾಟ ಅಲ್ಲೇ ಇವೆಲ್ಲ ಅನುಭವ ಮಾತು ಅನುಭವದ ವಿರುದ್ಧ ಮಾತು ಕಾಟ ಹಾಕೋದಕ್ಕೆ ಕಂಟಿಗೆ ನಿಜಗಳು
ಬಡಿಸೋದು ದೋಷ ಇಲ್ಲ ಎಲ್ಲರಿಗೂ ತೆಗಿಯೋದು ಕಾಟ್ ಹಾಕಂತ ಅದೊಂದು ಕಾಟ್ ಹಾಕೋದು ತಪ್ಪಾಗದು. ನಿಂತ್ಕೊಂಡು ಬರ್ತದೆ. ನಿಂತ್ಕೊಂಡು ಬಿಟ್ಟು ಬ್ರಹ್ಮನ ಬರುವಿಲ್ಲ ಜಗತ್ ಸೃಷ್ಟಿ ಮಾಡಿದವನು ಬರೋದು ಕಾಟ್ ಹಾಕವನ್ನ ಅಂತೆ. ನಾವು ಪ್ರಯೋಜನ ಅಂದ್ರು ಕಾಟ್ ಹಾಕವನ್ನ ನಾವು ಪ್ರಯೋಜನ ನಾವು ಒಪ್ಪುದಿಲ್ಲ. ಹೌದು ಕೆಲ ಜಗನ್ಮಯನ ಅನ್ನೋದು ಅನುಭವಕ್ಕೆ ಬರ್ತದೇನು? ಇಲ್ಲ ಸುಖರಾಗಿಲ್ಲ. ಸಕಲ ಜಗತ್ತು ಅನ್ನೋದೇ ಇಲ್ಲ. ಎಷ್ಟು ನಮೂನೆ ಅದ ಜಗತ್ ಹಂಗಾರೆ? ಜಗತ್ತು ಎಷ್ಟು ನಮೂನೆ ಅದಾವ? ಸಕಲ ಜಗತ್ತು ಅನ್ನೋದು ಜಗತ್ತು ಒಂದೇ ಜಗತ್ತು. 10,000 ಗತ್ತು ಹಿಡಿದು ಒಂದು 2 ಗತ್ತು ಹಿಡಿದು ಒಂದು ಸಕಲ ಜಗನ್ಮಯ ಅನ್ನೋದು ತಪ್ಪು. ಅದ್ರ ಜಗತ್ತ ಜಗನ್ಮಯ ಅಂತಂದ್ರೆ ಅದರೊಳಗೆ ಏಕಾಗೋದು, ಸಮರಸ ಆಗೋದು, ಅದ್ರ ಏಕಾಗಿ ಅದ್ರ ಕೂಡ ಬೆರಿಕೆ ಹಾಕಿನಂತ ತಪ್ಪು. ಜಗತ್ತನೇ ಬೆರಿಕೆ ಹುಟ್ಟಿ ಈಗ ಜಗತ್ತನೇ ಬೆರಿಕೆ ಶರೀರ ತಾಳಿ ಅದ ಮತ್ತು ತಪ್ಪಾಯ್ತು. ಅದ್ರ ಜಗನ್ಮಯನಾಗಿ ಏನೈತಿ ಸಕಲಮಯನ ಜಗನ್ಮಯ ತಿದ್ದಿದ್ರೆ ನಾ ಬರುದಿಲ್ಲ ಅಂತಂದ. ಜಗತ್ತನ್ನ ಬರೆದು ಬಿಟ್ಟಿಲ್ಲ. ಹೋದ್ರೆ ಎತ್ತಾಗ ಹಾಳಾಗಿತ್ತು. ಬರೆದು ಬಿಟ್ಟ ಯಾರು ಬಿಡೆ ಇರ್ದ ಇರ್ಬೇಕು. ನೀರ್ ಬಿಡೆ ಯಾರಪ್ಪನ ಬಿಡೆನ ಅದು. ಅದಕ್ಕೆ ಸಕಲಮಯ ಜಗನ್ಮಯ ತಪ್ಪು. ಹೋಗಿ ಪರಿಪೂರ್ಣ ಆನಂದ ರೂಪಾಯಿ ಯಾವಾಗ ಇನ್ನ ದುರಿತ ಕರ್ಮದ ಕಾಟವಿಲ್ಲದೆ ಕೆಟ್ಟ ಕೆಲಸದ್ದು ಕಾಟ ಇಲ್ಲ. ಪರಿಣಾಮ ದುಃಖ ಕೇಳ ಏನಾಗ್ತದೆ ಅದ್ರ ಪರಿಣಾಮ ಕಾಟವಿಲ್ಲದೆ ತತ್ಪರಿಹಾರ ವಿಷಯವೆಂದೆನಿಸುವ ಅದ್ರ ಪರಿಹಾರ ಕೆಟ್ಟ ಕೆಲಸ ಮಾಡುದ ಯಾಕೆ ಪರಿಹಾರ ಮಾಡಕ್ಕೂ ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳಿ ವಿಷಯ ಎನಿಸುವ ಪ್ರೇಮದ ಉರುವಣೆ ನಿಂದು ಉರುವಣೆ ಅಂದ್ರೆ ಉರುವಣೆ ಹುಡಾತಾನೆ. ಹೇಳ್ತಿರ್ತ ಹೆಣ್ಮಕ್ಳು ಬೀಳ್ತಾವ ಹುಳು ಮಕ್ಕಳ ಕಾಡಕ್ ಏನಲ್ಲ ಹೇಳ್ತಾರ್ತೀನಿ ಉರುವಣಿಗೆ ಓಡಿ ಹಿಡ್ದಿರ್ತಾರೆ. ಸಿರಿ ಕಾಡಕ್ ಬೀಳುತ್ತೆ ಯಾವತ್ತು ಓಡಿ ಬರ್ಲಿ ನೀನು ಮಾರಿ ಮಣ್ಣಾಗ ಅದಕ್ಕೆ ಯಾವ್ದಲ್ವಾ ಬೈತಾರಿಲ್ಲ. ಅದಕ್ಕೆ ಪೂಜಾ ನಿಯಮ ಪೂಜಾ ನಿಯಮ ಕೆಲಸ ಪೂಜಾ ಕೆಲಸಕ್ಕೂ ಕೆಲಸನ ಇಲ್ಲ. ಆ ಪೂಜಾ ನಿಯಮ ಗುರುವಣೆ ನಿಂದಾಗಿ ಗುರುವಣೆ ಏನಂತಾನ ಆ ದುರಿತ ಕರ್ಮದ ಕಾಟ ಪರಿಹಾರ ಮಾಡೋ ಸಲುವಾಗಿ ಪೂಜಾ ನಿಯಮದ ಉರುವಣೆ ನಿಂದು ನಿರ್ಮಲನಾಗಿ ಪೂಜಾ ನಿಯಮ ನೀನು ಹೊರ ಪೂಜಾ ನಿಯಮ ಪೂಜಾ ನಿಯಮದಿಂದ ಅಂತಕ್ಕಂಥ ಸ್ವಚ್ಛ ಆಗುದಿಲ್ಲ. ಅದಕ್ಕೆ ಪೂಜಾ ನಿಯಮ ನಿಂತು ನಿರ್ಮಲನಾಗಿ ಪೂಜಾ ನಿಯಮ ಬಿಟ್ಟಾಗ ನೀನ್ ನಿರ್ಮಲ ಹಾಕಿ ಪೂಜಾ ನಿಯಮ ಹಿಡ್ಕೊಂಡ್ ನೀನ್ ಮನಸ್ಸು ಸ್ವತಃ ಹೊರತಾಗುದು ಬಿಡೋದು. ಬಿಟ್ಟು ನಿರ್ಮಲನಾಗಿ ಎಂದಿರ್ಪೇನೋ ಪೂರ್ಣ ಆನಂದ. ಸಂಶಯ ವಿಪರೀತದ 3 ಕುರುಹುದೋರಲು ಮರುವೆ ಗೊತ್ತು ಸಂಶಯ ವಿಪರೀತ ಗೊತ್ತು ಬಳಿಕ ಅದರಿಂದ ಮೆರೆವ ಅದನ್ನು ದೂರ ಮಾಡುವುದು ತೆಗೆದಾಕಿ ಅನುಭವಕ್ಕೆ ಬರ್ತಕ್ಕಂಥ ಸುಶ್ರವಣ ಮನನ ನಿಧಿಧ್ಯಾಸನದ ಎರಕವಿಲ್ಲದೆ ಮರುವೆ ಸುಶ್ರವಣ ಏನ್ ಮಾಡ್ತದೆ ಮರುವೆ ಕರ್ತ ಏನ್ ಮಾಡ್ತದೆ ಸಂಶಯ ಸಂಶಯ ಮನನ ಮಾಡೋದ್ರಿಂದ ಸಂಶಯ ಬಗ್ಗೆ ಶ್ರವಣ ಸುಶ್ರವಣ ಒಳ್ಳೆಯ ಶ್ರವಣ ನೀನ್ ಯಾರು ನಾನ್ಯಾರು ತಿಳುವಳಿಕೆ ಕೊಡ್ತಕ್ಕಂಥ ವಿಚಾರಗಳ ಶ್ರವಣ ಮಾಡೋದ್ರಿಂದ
ನನ್ನ ಬಗ್ಗೆ ಮರಿ ಹೋಗ್ತದೆ. ಪ್ರತಿ ಮರಿ ಆಮೇಲೆ ನಾವು ಯಾರು ಅಂತ ಸಮಸ್ಯೆ ಹೋಗ್ತದೆ. ಜಾಸ್ತಿ ನಾವು ಮಾಡೆ ನೀವು ಮಾಡೆ ಅದು ಇತಿಹಾಸ. ಶ್ರವಣ ಮನನ ಇದು ಕಳ್ಕೊಳ್ತಾರೆ. ಇದರ ಎರಕವಿಲ್ಲದೆ ವಿಪರೀತ ಭಾಗ ಕಳ್ಕೊಳಕ್ಕೆ ಶ್ರವಣ ಮನನ ವಿದ್ಯಾರ್ಥಿಗಳು ಮಾಡ್ಬೇಕು. ಇವನು ಮಾಡುದು ಸುದ್ದ ಅದು ದುಃಖದ ಕೆಲಸನ. ಆದ ಕೆಲಸನ ಹೋಗಿ ಸ್ವತಃ ಅಂದಿರ್ತಾರೆ. ಶ್ರವಣ ಯಾಕೆ ಬೇಕಾಗೈತಿ? ನಿನ್ನ ನಿವರ್ತಿ ಎತ್ತಬೇಕಾಗ. ಮನನ ಯಾಕೆ ಬೇಕಾಗೈತಿ? ನಿನ್ನ ಬಗ್ಗೆ ನಿನ್ನ ಸಂಶಯ ಐತೆ ಅನ್ನೋದಕ್ಕೆ. ನಿರ್ಧ್ಯಾಸ ಬೇಕಾಗೈತಿ. ಅದು ವಿಪರೀತ ತಿಳುವಳಿಕೆ ಕಳ್ಕೊಳ್ಳೋಕೆ ನಿರ್ಧ್ಯಾಸ. ಅವು ಮೂರೂ ಮಾಡಿ ದಣ್ಕೊಳ್ಳೋದಕ್ಕಿಂತ ಅದನ್ನೆಲ್ಲ ಮಾಡೋದು ಬಿಟ್ಟು ಮಾಡ್ಬೇಕಾಗೈತೆ. ಯಾಕೆ ಅದಾವ ಮನವಿ ಸಂಶಯ ವಿಪರೀತ ಮೂರು ಅದಾವ. ಅವು ಕಳ್ಕೊಬೇಕಾಗೈತೆ. ಅದಕ್ಕೆ ನಾನು ಮಾಡಿದ್ಮ್ಯಾಗ ಪೂರ್ಣ ಸ್ಥಿತಿ ಒಳಗೆ ಅನುಭವದ ಅವಶ್ಯಕತೆ ಇಲ್ಲ. ಊರ್ ಬಿಟ್ಟ ತನಕ ಅವೆಲ್ಲ ಬೇಕಾಗ. ಊರ್ ಬಿಟ್ಟ ತನಕ ಮೈಲ್ಗಳು ಎಷ್ಟು ಕಿಲೋಮೀಟರ್ ಐತಿ, ನಾ ದಾಟಿದ್ದು 8 ಕಿಲೋಮೀಟರ್ ದಾಟ್ರಿ, ಇನ್ನು 8 ಕಿಲೋಮೀಟರ್ ದಾಟಿ ನಾವು ಊರ್ ಮುಡ್ತೀವಿ ಅನ್ನಿಷ್ಟೇ ಇರ್ಬೇಕಲ್ಲ. ಮತ್ತೆ ಶ್ರವಣ ಮನದ ಎರಕವಿಲ್ಲದೆ ಅವರು ಮಾಡುವ ಅವಶ್ಯಕತೆ ಇಲ್ಲದ ಪರಿಪೂರ್ಣ ಸ್ವತಂತ್ರಕ್ಕೆ ಅದು ಮಾಡೋದು ಯಾವಾಗ ಮುಗಿತೈತೆ? ಅದು ಕೆಲಸನ, ಅದು ದುಃಖದ ಕೆಲಸನ. ಶ್ರವಣ ಮಾಡೋದು ತಪ್ಪಿದ್ರೆ ಮರಿವು ಕಾಯಂ ಉಳಿತೈತಿ. ಮನನ ಮಾಡೋದ್ರೆ ಕಾಯಂ ಹೋಗುತ್ತೆ. ಸಂಶಯ ಕಾಯಂ ಉಳಿತೈತಿ. ಮಾಡೋದ್ರ ತಪ್ಪಿದ್ರೆ ಕಾಯಂ ಉಳಿತೈತಿ. ಆ ದುಃಖ ತಪ್ಪಿಸ್ಕೊಳ್ಳಿ ಮತ್ತೊಂದು ರೀತಿಯಿಂದ ನಡ್ಕೋಬೇಕು, ತಣಿಬೇಕು, ಪರಿಶ್ರಮ ಪಡ್ಬೇಕು. ಆ ಪರಿಶ್ರಮ ಮಾಡೋದು ಬೇಡ ಅಂತಂದ್ರೆ ಪರಿಪೂರ್ಣ ಸುಖವಾಗಿ ಉಳಿದ ಶ್ರವಣ ಮನನ ನಿರ್ಧ್ಯಾಸ ಮಾಡಿದ್ಮ್ಯಾಗ ಪೂರ್ಣ ಆನಂದ ಸ್ಥಿತಿ ಅನುಭವ ಬರ್ತದೆ. ಅವಾಗ ಅದ ಸ್ಥಿತಿಯನ್ನು ಮುಟ್ಟಿ ಯಾವಾಗಿದ್ದೆ ಆವ ಮತಗಳು 6 ವಿಧಿಸುವ ವಿಶ್ವಭಾವನೆಗಳಿಗೊಮ್ಮೆ ಬೆರೆಸದೆ ಯಾವ ಜೈನ ಮತಗೊಮ್ಮೆ, ಬೌದ್ಧ ಮತಗೊಮ್ಮೆ, ವೀರಶೈವ ಮತಗೊಮ್ಮೆ, ಶೈವ ಮತಗೊಮ್ಮೆ, ವೈಷ್ಣವ ಮತಗೊಮ್ಮೆ ಮತಗಳ ಒಟ್ಟು ಧರ್ಮಗಳೆಲ್ಲ ಅವು ಧರ್ಮ ಅನ್ನೋದು ಬಹಳ ಮೂರ್ಖತನ. ಅವು ಎಲ್ಲವೂ ಹಿಂದೂ ಮತ, ಮುಸ್ಲಿಂ ಮತ, ಕ್ರೈಸ್ತನ್ ಮತ್ತ ಅಭಿಪ್ರಾಯಗಳು, ಒಂದೊಂದು ಗುಂಪಿನ ಅಭಿಪ್ರಾಯಗಳು. ಊರ್ ಮುಟ್ಟಕ ಊರಿಗೆ ಹೋಗಕ ದಾರಿ ಹಿಂಗಾದ್ರೂ ದಾರಿ ಐತ್ರಿ, ಹಿಂಗಾದ್ರೂ ದಾರಿ ಐತ್ರಿ ಅಂತ ಹೇಳ್ತಾರೆ. ಯಾವ ದಾರಿ ಹಿಡಿದು ಹೋಗ್ಬೇಕು? ಒಟ್ಟು ದಾರಿ ಹಿಡಿದು ಹೋಗ್ತೇನ? ಇಲ್ಲ, ಒಟ್ಟು ದಾರಿ ಹಿಡಿದು ಹೋಗುದು ಒಂದ್ ದಾರಿ. ಯಾವ್ದು ಸಮೀಪಕ್ಕಾದ ದಾರಿ ಹಿಡಿದು ಹೋಗ್ತೀನಿ. ಹಂಗೆ ಯಾವ್ದ ಇವೆಲ್ಲ ಮತಗಳಲ್ಲ. ನೀ ಯಾವ ಮತದ ಕೊಡಿದ್ರೆ ಶೈವ ಮತ ಹೇಳ್ತದೆ ಶಿವ ಬೇರೆ ಅಂತ, ವೈಷ್ಣವ ಮತ ಹೇಳ್ತೀವಿ ವಿಷ್ಣು ಬೇರೆ ಅಂತ, ಜೈನ ಮತ ಹೇಳ್ತೀವಿ ಮಹಾವೀರ್ ಬೇರೆ ಅದ, ಬೌದ್ಧ ಮತ ಹೇಳ್ತೀವಿ ಬುದ್ಧ ಬೇರೆ ಅದ, ಇಸ್ಲಾಂ ಮತ ಹೇಳ್ತೀವಿ ಮೊಹಮ್ಮದ್ ಪೈಗಂಬರ್ ಬೇರೆ ಅದ, ಕ್ರೈಸ್ತ ಮತ ಹೇಳ್ತೀವಿ ಕ್ರೈಸ್ತ ಅದ ಬೇರೆ ಅದನ್ನಂದ್ಮೇಲೆ ಅವ್ರು ಕೂಡಕ್ಕಂತ ಬರುದಿಲ್ಲ. ನಿನಗೆ ಅವ್ರ ಭಿನ್ನತೆನೆ, ಇಬ್ಬರಿಗೆ ಭಿನ್ನತೆ ಐತೆ ಅಂದ್ರೆ ಕೂಡಕ್ಕಂತ ಬರುದಿಲ್ಲ. ಎರಡು ಒಂದಿದ್ರೆ ಕೂಡ್ಸಕ್ ಬಂದಿತ್ತು. ಎರಡು ಒಂದಿಲ್ಲ. ಅವ್ನು ದೊಡ್ಡವನ ಕ್ರೈಸ್ತ ದೊಡ್ಡವನ, ನೀ ಸಣ್ಣವದಿ. ಮೊಹಮ್ಮದ್ ಪೈಗಂಬರ್ ಅವ್ನು ದೊಡ್ಡವನ, ನೀ ಸಣ್ಣವದಿ. ಬುದ್ಧ ಬುದ್ಧಿಯ ಸ್ಥಿತಿಯನ್ನು ಹೊಂದೇನ, ನೀ ಹೊಂದಿಲ್ಲ.
ಜೈನ ಮಹಾವೀರ ಆಗ್ಯಾನ. ಎಲ್ಲಾದ್ರೂ ಗೆದ್ದು ವೀರ ಆಗ್ಯಾನ. ನೀ ವೀರ ಆಗಿಲ್ಲ. ಆಮೇಲೆ ನಿನಗೆ ಅವಾಗ ಕೂಡುವುದಿಲ್ಲ, ನಿನಗೆ ಅವಾಗ ಗೆಳತನ ಹೊಂದುದಿಲ್ಲ. ಆಗ್ಬಿಟ್ಟಿಲ್ಲ. ಅದಕ್ಕೆ ಯಾರ ಧರ್ಮದ ಯಾರ ನಿಯಮ ವಿಚಾರ ಜೈಲು ಬರೀ ಒತ್ತಾಟ ಇಡ್ಬೇಕು, ಇದಕ್ಕೆ ದಿಕ್ಕ ಅಂಬರ ಮಾಡ್ಕೋಬೇಕು, ಅವರು ಹಿಂದೂಗಳ ಗಡ್ಡ ಚೆಂಡಿಗೆ ಬಿಡಬೇಕು, ಜನಿವಾರ ಹಾಕಿರ್ಬೇಕು, ಮುಸಲ್ಮಾನರ ಗಡ್ಡನ ಬಿಡ್ಬೇಕು. ಗಡ್ಡನ ನಮ್ದವ್ರು ಗೊತ್ತ ಬೌದ್ಧ ಮತ ಬೌದ್ಧ ವೃಕ್ಷ ಹುಡುಕೊಂತ ಧ್ಯಾನ ಮಾಡಿದ್ರೆ ಮೋಕ್ಷ ಆಕತಿ ಅಂತ ಒಬ್ಬೊಬ್ರು ಇದನ್ನ ಮಾಡಿದ್ರೆ ಆಕತಿ, ಅದನ್ನ ಮಾಡಿ ಏನೇನ್ ಮಾಡ್ಬೇಕಂತ ಅಭಿಪ್ರಾಯ ಬಿಟ್ಟಾರ. ಅಭಿಪ್ರಾಯವನ್ನ ಕರ್ಸಿ ತೆಗೆದುಹಾಕಿ ಮತ್ತು ಯಾವ ಯಾವ ಏನೇನ ನಿಯಮ ಮಾಡ್ಕೊಳ್ಳ ಎಲ್ಲ ನಿಯಮನ ಕೈ ಬಿಟ್ಟು ಬೆರೆಸದೆ ಮುಂದೆ ಹೋದ ಭಾವನಾತ್ಮಕ ಸುಖವನ್ನು ಕೂಡಿ ಭಾವನಾತ್ಮಕ ಪವಿತ್ರವಾದ ಕೂಡಿ ಅನುಭವ ತಂದ್ಕೊಂಡು ನಿಜ ಜೀವನ್ ಮುಕ್ತತೆ ನೆಲೆಗೊಂಡು ನಿಜವಾದ ಜೀವ ಹುಟ್ಟು ಸವನ ಹೆದರ್ಕೋ ಪೂರ ಮುಕ್ತನಾಗಿ ಎಂದಿರ್ತೇನೋ ನಿಜ ಸುಖದಲ್ಲಿ ಮುಕ್ತ ನಮ್ ಧರ್ಮ ಈಗ ನಿಮ್ ಧರ್ಮ ಮಾಡಿದ್ರೆ ನಮ್ ಧರ್ಮ ಈಗ ಮಾಡಿ ನಮಗೇನು ಮಾಡೋದು ಬೇಕಾಗಿಲ್ಲ. ಪೂರ್ಣ ಆನಂದ ರೂಪಾಯಿ ನಾವು ಉಳಿದ್ಬಿಟ್ರೆ ಸಾಕು, ಏನು ಬೇಕಾಗಿತ್ತು ಅಂತೆ. ಆ ರೀತಿ ಎಲ್ಲ ಗೊಂದಲ, ಎಲ್ಲ ಮತಗಳ ಅಭಿಪ್ರಾಯ, ಎಲ್ಲ ಹೊರಗಿನ ಭಯ, ಆಡಂಬರದ ಕೆಲಸಗಳು ಬಿಟ್ಟು ಒಳಗೆ ಅನುಭವಕ್ಕೆ ಆನಂದ ರೂಪಿಯಾಗಿ ನಾನು ಹಂಗಾದ್ರೂ ಉಳಿತೇನಪ್ಪ ಎಂದಿರ್ತೇನೆ. ಕಾಟ ಬಿಡು ಎಲ್ಲ ಏನ್ ಮಾಡ್ಬೇಕು ಬಟ್ ಸುಮ್ಮನೆ ಇರಕ್ ಬಂದ್ರೆ ಮಾತ್ರ ನೀ ಪರಿಪೂರ್ಣ. ಸುಮ್ಮನೆ ಇರಕ್ ಬರ್ಲಿಲ್ಲ ಅಂದ್ರೆ ಖಾಲಿ ಉಪಯೋಗವಿಲ್ಲ. ಅದು ಸುಮ್ಮನೆ ಇರೋ ಸಾಧನ ಅಲ್ಲ, ಏನಾರು ಮಾಡೋ ಸಾಧನ, ಏನಾರು ಮಾಡೋ ಕ್ರಮ, ಏನಾರು ಮಾಡಿ ಏನಾರು ಹಾಕಿ ಮಾಡಿ ಏನಾರು ಒಳ್ಳೆ ನಿನ್ನ ನೀನ್ ತಿಳ್ಕೊಂಡು ನಿನ್ನ ನೀನ್ ತಿಳ್ಕೊಂಡು ಏನಾರು ಮಾಡಿ ಏನಾರು ಆಗೋದು ಬೇಕಾಗಿಲ್ಲ. ನಮ್ಮ ಬೇರೊಂದು ಯೋಗದೊಳು ಬಳಲದೆ ಅವ್ರು ಹೇಳ್ತಾರೆ ಅನುಭವ ಬಳಲದೆ ಆ ಯೋಗ ಈ ಯೋಗ ಅಂತೆ ಆನಂದವನೇ ಸೂರ್ಯಗುಣ ಆಗಿರೋ ಪೂರ್ಣ ಈಗ ಏನ್ ಬೇಕಾಗಿತ್ತು, ಪೂರ್ಣ ಸುಖ ಬೇಕಾಗಿತ್ತು. ಹಂಗಾರೆ ಪೂರ್ಣ ಸುಖ ಎಲ್ಲೈತಿ? ಸ್ವರೂಪದಾಗಿ ಆನಂದವನ್ನು ಸೂರ್ಯ ಆತ್ಮನಿಷ್ಠರಾಗಿರೋ ನಿಜವಾದ ಸ್ಥಿತಿ ಯಾವುದು? ಎಲ್ಲ ಉತ್ತರ ಹೇಳ್ಬೋದು. ನಿಜವಾದ ಸ್ಥಿತಿ ಯಾವುದು? ಯಾವುದೇ ವಿಕಾರ ಇಲ್ಲದ ಪರಿಪೂರ್ಣ ಸಮಸ್ಥಿತಿ. ಹೆಂಗ್ ನೋಡಿದ್ರೆ ಸಮಾನ ವಿಷಮನು ಬರುವಂತಿಲ್ಲ, ಭಿನ್ನಾಗಿ ಏಕ ಪ್ರಕಾರ ಒಂದೇ ರೀತಿಯಲ್ಲಿರ್ತಕ್ಕಂಥ ಸುಖ ಇರುತ್ತೆ. ಆ ಸುಖ ನಾವು ಹೊಂದ್ಬೇಕು. ಅದನ್ನ ಹೊಂದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದರಾಗ ನಾವು ಅರಿವಿಲ್ಲ ಎಲ್ಲ ಬೇರೆ 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 ಭಾವಿಸಿ ಅದ್ರಾಗಿದ್ದಾಗ ತೊಡಿಕೆಯಾಗಿ ದನದು ಎಲ್ಲಿ ಬರ್ತಿ ಒಳಗೆ ಬರ್ತಿ ಒಳಗೆ ಬಂದು ಸುಮ್ಮನೆ ಹಾಕಿ ಅಂತ ಅದಕ್ಕೆ ಬೇರೊಂದು ಆನಂದವನೇ ಆಯಸ್ಕೊಳ್ಬಾರ್ದು. ಅದಕ್ಕೆ ತನ್ನ ದಂಡಿಸಿ ಬೇಡ ಮನವನ್ನಿದೆ ಪ್ರವಾಸ ಬೇಡ.
ತತ್ವ ಹೋಗ್ಬೇಕಾರೆ ಏನೋ ಮಾಡ್ಬೇಡ, ಮನೆ ಬಿಟ್ಟು ಹೋಗ್ಬೇಡ, ಹೆಂಡತಿ ಮಾಡ್ಕೊಂಡು ಬಿಡ್ಬೇಡ, ನಮ್ಮ ಅನಿವಾರ ಬಿಟ್ಟು ಹೋದ್ರು ಊರು ಗುಡ್ಡ ಸೇರ್ಬೇಡ. ನೀನ್ ಯಾರು ನಾನು ಯಾರು ತನಗಿರುತ್ತ ತತ್ವಜ್ಞಾನ ನಾನ್ಯಾರು ಅಂತ ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕ, ಎಲ್ಲ ವಿಕಾರಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಅಪರಿಪೂರ್ಣ ಆನಂದಮಯ ನಿರ್ವಾಣನಿರೂಪ ಅಂತ ಹೇಳಿ ತಿಳ್ಕೊಂಡು ಸುಮ್ಮನೆ ಹಾಕಿರ್ಬಾರ್ದು. ತಿಳ್ಕೊಳಕ್ಕೆ ಏನ್ ತೋರಿದ್ದೆ ಯಾವ್ದು? ನಾನೆಲ್ಲ ತೋರಿದ್ದೇನಲ್ಲ, ತಿಳಿಯವ್ ನಾನು ತಿಳಿವಾಗ ನೋಡ್ಬಿಟ್ಟು ಸುಮ್ಮನೆ ಯಾಕೆ ಬೆಳಕಿರ್ತೀರಿ? ಸುಮ್ಮನೆ ಬೆಳಕಿರ್ತೀರಿ. ಆ ದೇವ್ರಿಗೆ ಎಡಿಯೋರು ಪುಣ್ಯ ಬರ್ತದೆ, ಈ ದೇವ್ರಿಗೆ ಆ ದೇವ್ರಿಗೆ ಕೋಪ ಇರ್ತದೆ, ಆ ದೇವ್ರಿಗೆ ಜಲೀಪ ಮಾಡಿಕೊಟ್ಟು ಪುಣ್ಯ ಬರ್ತದೆ, ಪಾರಮಿಸಿ ಮಾಡಿಕೊಟ್ಟು ಪುಣ್ಯ ಬರ್ತದೆ. ಪಾರಮಿಸಿ ಇವರು ಅದರ ಪ್ರತಿಯೊಂದು ಇದ್ರಾಗ ಹಿಡಿದು ಅರೆಸ್ಟ್ ಮಾಡಿ ನಮ್ಮನ್ನ ಒಳಗೆ ಹಾಕಾರ ಅವ್ರು. ಅದಲ್ಲ ಈ ಪೊಲೀಸ್ ಯಾರ ಖಾಕಿಯಾಗಿ ಪೊಲೀಸ್ ಗಾಡ ತಪ್ಪಿಸ್ಕೊಳ್ಬೇಕು, ಇವ್ರು ಕಾಟ ತಪ್ಪಿಸ್ಕೊಳ್ತಾರೆ. ಪ್ರತಿಯೊಬ್ಬರು ಹೇಳ್ತಿ ಏನ ಆ ದೇವರು ಈ ದೇವ್ರು ಬೇಡ, ಆ ದೇವ್ರು ಬಾರಿಸಲ್ಲ, ಆ ದೇವ್ರಿಗೆ ಹೋಗಿ ಯಾಕೆ ಥರದ, ಆ ದೇವ್ರಿಗೆ ಅವ್ರು ಬಾರಿ ಚೆನ್ನಾಗಿತ್ತು, ನಾವು ಆ ದೇವ್ರಿಗೆ ಹೋಗುದು. ಕರ್ಕೊಂಡು ಹೋಗೋರು ಅವರು, ಎಲ್ಲ ದೇವ್ರು ಹುಡ್ಕವ್ರು ಅವರು. ದೇಶದಾಗ ಎಲ್ಲ ನೀವಾಗ್ಲೇ ಹೋಗುದು ಜಾತ್ರೆಗೆ, ನೀವಾಗ್ಲೇ ದೇವ್ರನ್ನ ಹುಡ್ಕೋದು ಜಾತ್ರೆಗೆ ಹೋಗುದು. ನಿಮ್ಗೆ ಇಲ್ಲ ಇಲ್ಲ, ನೀವು ದುಡಿಯೋದು ತರುವುದು ತಿನ್ನೋದು ಅವ್ರಿಗೆ ನಮ್ಗೆ ಅನುಕೂಲ ಆಗುವ ದೇವ್ರು ಬೈಕೊಳಕ್ ಹೋಗೋರು ಎಲ್ಲ, ದೇವ್ರು ಹೊರ ಬೇಡವರು ಅವ್ರ ಕೈ ಸಿಕ್ಕುವ ಹೇಳಕತ್ತೀವಿ. ಅದ ಹೆಂಡತಿ ಜೀವ ಹೆಂಡತಿ ಪೂಜೆ ಬೆಲೆ ಕೊಟ್ಟಿರ್ತೀರಿ. ಅದ್ರಾಗ ನೀ ಮಾಡಿದ್ದೇನೆ ಕಾರ್ಬಾರ್ದಾಗ ನಮಗ್ ಹೆಂಗಾರ ಅನ್ಕೊಳಕ್ ಹೆಂತ ಒಳಗೆ ಕಿವಿ ತಿರುಗಿರ್ತಾರೆ. ಹೇಳಿದಲ್ಲ ನಮ್ಗ ನಿಮ್ಗೆ ಅವ್ರ ಒಳಗ್ ಬೇಗ ಸುಮ್ಮನೆ ಕುಂತಿರ್ತಾರೆ, ಕುರ್ಚಿ ಹಿಡುತ್ತಾರೆ, ಕುರ್ಚಿ ಹಿಡಿದು ನೋಡ್ಕೊಂಡು ಸುಮ್ಮನೆ ಕುಂತಿರ್ತಾರೆ. ಕೆಲಸ ಮಾಡೋದಾಗುದಿಲ್ಲ, ಎಟ್ಕಟ್ಕಟ್ಟು ಮುಕ್ಕೊಂಡ್ಬಿಡುತ್ತೆ, ಎಟ್ಕಟ್ಕಟ್ಟು ಮುಕ್ಕೊಂಡ್ಬಿಡುತ್ತೆ.
ಬಂದು ಕುಂತ ಐತೆ ಯಾಕೆ 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 ರಮೇಶ್ ಏನಾಗುದಿಲ್ಲ ಹೆಣ್ಣುಗೆ ಹೊಟ್ಟೆಗೆ ಮಜಾ ಐತಿ ಸಂಸಾರ ಹಂಗೆ ಇದೆ. ಯಾರು ಎಂತ ಚಂದ ಇರ್ತಾರ ಅಂತಬ್ರು ಒಬ್ರು ಮಾತು ಒಬ್ರು ಬರ್ತಿರಲ್ಲ. ಏನ್ ಬೇಕಾದಂತ ಬರ್ರು ಕೂಡೆ ಮಾಡ್ತಿರ್ತಾರೆ. ಹ್ಯಾಂಡ್ಲ್ ಬಂತ ಅನ್ಸಿದ್ರೆ ಮನಿ ಬೇರೆ. ಇಲ್ಲಿ ಅಕ್ಕ ತಂಗಿ ಇಬ್ರು ಒಂದ ಬಟ್ಟೆ ಕೊಟ್ಟದೆ, ಅಣ್ಣ ತಮ್ಮನು ಇಬ್ರು ಒಂದ ಬಟ್ಟೆ ಕೊಟ್ಟದೆ. ಊರು ಬಾಳೆ ನಡೆದಂತ ನೋಡು. ಎಕರೆಗೆ ಹುಡುಗ ಅವ ಅಣ್ಣ ಸತ್ತಾದ, ತಮ್ಮ ಅಲ್ಲನ ಅಣ್ಣನ ಮಕ್ಕಳು ನನ್ನ ಮಕ್ಕಳು ಒಂದ ಅಂತೇಳಿ ಏನೋ ಭಾವನೆ ಮಾಡಕತ್ತೇನ ನಾವ ಹೇಳಿ 10 ಸತಿ ಹೇಳಿವಿ. ನಿನ್ನ ಮಕ್ಕಳು ತೇಜ್ ಮಾಡಕ್ ಹೋಗ್ಬೇಡ, ಅವ್ರಿಗೇನು ಕೆಡಕ್ ಮಾಡಕ್ ಹೋಗ್ಬೇಡ, ನಿಂದ ಒಂದಿಟ್ಟು ಲಕ್ಷ ಏನಾದ್ರು ಅವ್ರಿಗೆ ಮಾಡು ಅಂತ ಹೇಳಿ. ನೋಡ್ರಿ ಹಂಗ ಮಾಡ್ತೀನಿ ಎಲ್ಲ ಮಾಡೀನಿ. ಒಂದ್ಸದಕ್ಕೂ ಎಲ್ಲ ಬರೋಬರಿ ಮಾಡಿದೆ ಅಂತ ಹೇಳ್ತಾನೆ. ನ್ಯಾಯ ಹಂಗೈತಿ. ಯಾಕೆ ಒಂದ ಹೊಟ್ಟೆ ಹಾಕ್ದಂಗೆ ಯಾಕೆ ಒಂದಾಗಬಾರ್ದು ಅವ್ರು? ಆಗುದಿಲ್ಲ ಹೆಣ್ಮಕ್ಳು. ಸ್ವಾರ್ಥನ ನಂದನ್ನು ಅಭಿಮಾನ ಅವ್ರಿಗೆ ಬಾಳ, ನಂದನ್ನು ಅಭಿಮಾನ ಅವ್ರಿಗೆ ಬಾಳ. ಗಂಡಸಿಗೆ ಹಂಗಿಲ್ಲ, ಉದಾಸೀನ ಹಾಕೋಣ. ಏನ್ ಬಿಡು ಹೋಗ್ಬೇಕ, ಏನ್ ಅವ್ರು ಬೇರೆ ನಾವು ಬೇರೆ ಕೊಡು. ಅದೇ ಸರಿಯಾಗಿ ಗೆರಿ ಬಿಡುತ್ತ ಬಾಲ ಇದಕ್ಕ ನೋಡು. ಅವಕ್ಕಿಂತ ಅವ್ರ ಮನೆಗೆ ಬೇರೆ ಬುದ್ಧಿ ಹೋಗ್ತೈತಿ, ಸಮಸ್ಯೆ ಹೋಗ್ತೈತಿ. ಅದನ್ನ ಕಳ್ಕೊಂಡ ಪರಿಪೂರ್ಣ ಅಂಬತ್ತೆ ಇರಕ್ ಬೇಕಾದ್ರೆ ಬೇಕು. ಈಗ ಬೇರೊಂದು ಯೋಗಗಳು ಬಳಲದೆ ಆನಂದವನ್ನೇ ಸೂರ್ಯಗಳು ಅದು ಯೋಗ ಮಾಡಿದೆ, ರಾಜಯೋಗ ಮಾಡಿದೆ, ಯೋಗ ಅಂದ್ರೆ ಏನು? ಎಲ್ಲ ಒಂದು 28 ಯೋಗ ಧನ್ಯವಾದ. ಅಡಿ ಬಿಡ್ರಿ ಧನ್ಯವಾದ ಕೊಡ್ತಾರೆ. ಯಾಕಂದ್ರೆ ಕಲ್ಲಿಲ್ಲ ಬಾಯ್ ಮಾಡ್ಬೇಡ್ರಿ, ಸುಮ್ಮನೆ ಕುಂದ್ರಿ. ಇದು ಬರೀ ಕೆಲಸ ಮಾಡಕ್ ಬರ್ರಿ. ಅಷ್ಟಾಗಿರು. ಯೋಗ ಅಂದ್ರೆ 20% ನಮೂನೆ ಯೋಗ ಯೋಗನ ಮಾಡಬೇಕು, ಏನೇನೋ ಮಾಡ್ಬೇಕು.
ಯಾರು ತಿಳ್ಕೊಳ್ಳೋ ಕೆಲಸ ಮತ್ತು ಮಾಡಿ ನಿಮ್ಮ ನೀವು ತಿಳ್ಕೊಂಡು ಮನಸ್ಸೊಳಗೆ ಸುಮ್ಮನೆ ಉಳ್ಕೊಂಡ್ಬಿಟ್ಟು ಯೋಗ ಆಗಿ ಮನದೊಳ ಆರಬ್ಧ ಅಧೀನದಿಂದ ಇರದೆ ಮನಸ್ಸಿಗೆ ಪ್ರಾರಬ್ಧ ಜನಿಸುವ ಅಂಗದ ವಿಕಾರಾದಿ ಗುಣವೆಲ್ಲ ವಿಷಯಗಳು ಕಾಂತ ಸಂಬಂಧಿಸಿದಂತ ಬಹಿಷ್ಕರಿಸಿ ಅವನ ಅರಿವ ತಾನೆಂಬ ನೆನಹು ಹರಿತಕ್ಕಂಥ ನೆನವು ಸಂತಸವು ಅದೇದಿವುದೇ ಯೋಗ. ಏನು ಕ್ರಮ ಮಾಡಿದ್ರು ಬಹಿರಂಗದ ಕೆಲಸ ಏನ ಮಾಡೋದು ಎಲ್ಲ ಅನುಬುದ್ಧಿ ಅಧಿಕೃತ ಮತ್ತು ಸಂಬಂಧ ಎಲ್ಲ ಅವನ್ನೆಲ್ಲವನ್ನು ತೀರ್ಮಾನ ಆಚಾರ ಶರೀರ ಇಲ್ಲಿ ಇಲ್ಲ ಅಹಿಂಸನ ಇಲ್ಲ ಸೇವೆ ಯೋಗ ತಪ್ಪಿರ್ಬೋದು ನಮಗೆ ಅದು ಶಕ್ತಿಯ ದಿನ ಲಾಭ ಲಾಭ ಕರ್ತವ್ಯ ನಾವು ಮಾಡೋದು ಕರ್ತವ್ಯ ಶರೀರದಿಂದ ಏನ್ ಮಾಡ್ಬೇಕು ಏನ್ ಮಾಡ್ತೀವಿ ಸಾಕ್ಷಿ ಅದರಿಂದ ಹೋಗೋದು ಸಿದ್ಧ ಆಯ್ತು ತಪ್ಪು ಹೆಂಗ ಹೋಗ್ತು ಅದಕ್ಕೆ ಹಟ್ಟಿರೋದ್ರಿಂದ ಯಾವ ಯೋಗನ ಮಾಡ್ಬೇಡಪ್ಪ ಯಾರು ಎಲ್ಲವನ್ನು ಆಲಗಳು ಸುಮ್ಮನೆ ಮಹದಾದಿ ವಿಕೃತಿಯೊಡಗೂಡದ ವಿಚಾರ ಮತ್ತು ಹಂಗೆ ಹಿಂಗ್ ವಿಚಾರ ನನಗೆ ಆಗ್ತೈತಿ ಬೆಳಗೂಡೋದಂದ್ರೆ ಅದ ಹೀಗಾಗಿ ನನಗೆ ಆಗ್ತದೆ ತಿಳ್ಕೊಂಡೆ ಅದ್ರಾಗ ಒಳಗೂಡಬೇಕು ಅವು ನನ್ನ ಸಂಬಂಧ ಇದೆ ಮಡಗೂಡದ ಎಲ್ಲ ಸಂಬಂಧ ಇದೆ ಶರೀರ ಏನಾದ್ರೆ ಆಗ್ತದೆ ಇಂದ್ರಿಯಗಳು ಏನಾದ್ರೆ ಆಗ್ತದೆ ಮನಗೊತ್ತದ ಬುದ್ಧಿ ಏನಾದ್ರೆ ವಿಚಾರ ಆಗುವವು ಸಂಬಂಧ ಇಲ್ಲ ಅವು ಎಲ್ಲ ವಿಚಾರನೂ ಯಾವು ನಾನು ಯೋಗ ಅದು ಬಿಟ್ಟು ನೀವು ಮತ್ತೆ ಏನಾದ್ರು ಮಾಡ್ತೀನಿ ಸಾಟಿ ಒಡಗೂಡದೆ ಅದ್ವಯ ನಿತ್ಯವ ಸಚ್ಚಿದಾನಂದ ಪರಿಪೂರ್ಣವೇ ಪರಬ್ರಹ್ಮವೇ ತಾನೆಂಬ ಮತಿ ಮರೆದಿಹುದೇ ವೇದಾನುಮತವಾದ ಯೋಗ. ವೇದಾನುಮತವಾದ ಯೋಗ. ಕರ್ಣಾದಿ ಗುಣ ವಿಷಯ ಸತಿಗಳಿಗೆ ಇಂದ್ರಿಯ ಮತ್ತು ವಿಷಯಗಳ ಸಮೂಹ ಸಾಕ್ಷಿಕನೆಂಬ ಎಲ್ಲಕ್ಕೂ ನಾನು ಸಾಕ್ಷಿ ಇದೆ ಅಂತಕ್ಕಂಥ
ಸುಖಮಯವಾದ ಸುಖಮಯ ನನ್ನಲ್ಲಿ ಐತೆಂಬ ಪರಿಕಲ್ಪನೆಗಳ ನುಳಿದು ಬಿಟ್ಟು ತೆರೆ ಅನುಭಾವ ಸಹಿತ ಹೋಗಿ ತೆರೆಯಡಿಗಿದ ಅಂಬುದಿಯ ಪರಿಯಂತೆ ಸರಿ ಸುಮ್ಮನೆ ಹರಿಹರ ಬ್ರಹ್ಮಾಂಡ ನಮ್ ಕೂಲಿ ಆಳ ನಾವಿಟ್ಟಾಳ ನಾವ್ ಏನ್ ಕೊಡ್ತೀವಿ ಏನ್ ಕರ್ಮ ನಮ್ ಕೂಲಿ ಆಳಿ ನಾವ್ ಸರಿ ನೋಡ್ಕೊಂಡ್ ನಾವಿಟ್ಟು ಕೂಲಿ ಎತ್ತದಾಗ ನಾವ್ ಇಟ್ಟಿವಿ ಇದ್ದಾಗ ಅವಕಾಶನೇ ಏನೋ 28 ಯೋಗ ಮಾಡಿ 28 ಮಾಡಿ ವಿಚಾರ ಮಾಡಿ ಅದು ಅಂತ ಮತ್ತೊಂದು ಏನು ನಾನೆಲ್ಲ ಯಾವ ವಿಚಾರನೂ ಸಂಬಂಧ ಇಲ್ಲ, ಯಾವ ಆಕಾರನೂ ಸಂಬಂಧ ಇಲ್ಲ, ಯಾವ ಆಕಾರನೂ ಸಂಬಂಧ ಇಲ್ಲ, ಉಚ್ಚಾರನೂ ಸಂಬಂಧ ಇಲ್ಲ. ಎಲ್ಲ ಆಕಾರ ವಿಚಾರ ಆಡೋದು ಸಂಬಂಧ ಯೋಗಾಭ್ಯಾಸ ಮಾಡೋದು ಬಿಡುವುದು. ಏನೋ ಹರ್ಕೊಂಡ್ಬಿಟ್ಟು ನನಗೆ ಸಂಬಂಧ ಬೀಳೋದು ನನಗೆ ಸಂಬಂಧ ಎಲ್ಲರಿಗೂ ಸಾಕಿ ಜೀವಿತ ಬೇರೆ ಬೇಕಾದ್ರೂ ಸಂಬಂಧ ಅದೆಷ್ಟು ಸೇರ ಹೊಚ್ಚಿ ಬಂಗಾರದಾಗಿ ಜನಕನಗತ್ತೆ ಕಾಲು ಅಗೇಟಿಗೆ ಸುಟ್ಟರು ಸುಮ್ಮನೆ ಮತ್ತೊಂದು ಕಾಲು ಅರೆಯೋದು ಯಾವೊಂದು ಹುಡುಗರು ಹುಡುಗಿಯರು ಕಾಲ ಮದುವೆ ಕಾಲಿ ಇವ್ರ ಹಿತ ಭಾವನೆ ಇದೆ, ಭಾವನೆ ಇದೆ. ಯಾವುದು ಭಾವ ಇಲ್ಲ, ಭಾವ ರೈತ ಸುಮ್ಮನೆ ಅದು ಯೋಗ. ಯಾವುದು ಮಾಡಿದಾರೆ ಅದಕ್ಕೆ ಸುಮ್ಮನೆ ಸರಿ ಸುಮ್ಮನೆ ಇವಾಗ ಯೋಗ ಮಾಡ್ಬೇಕಂದ್ರೆ ಏನಪ್ಪ ಏನ್ ತೋರಿಸಿ ಜಗತ್ತೇನು ಎಲ್ಲವೂ ತೋರ್ತಾವು ಅಳಿತಾವು. ನಿಜವಾಗಿ ಇಲ್ಲೇ ಇಲ್ಲ, ಇಲ್ಲ. ಅವನ್ನೆಲ್ಲ ತಿಳಿದ ಅರುರೂಪಿನ ಬರ್ತದೆ ಯಾವುದು ಅರುವನಾನ ಆನಂದ ಸತ್ತು ಆನಂದದಿಂದ ಬರ್ತೋಣ ಅಂತ ಹೆಚ್ಚು ಮಾಡ್ಕೋತ ರೂಢಿ ಮಾಡ್ಕೋತ ನಾನು ಯಾರು ನಾನು ಸತ್ತು ಆನಂದ ನೀ ಯಾರಂತ ಯಾರ ಕೇಳಿದ್ರೆ ನಾನು ಸತ್ತು ಆನಂದ ಬರ್ಬೋಣ. ಇವ್ ಕೇಳೋಂಗ ಊರು ಕೇಳೋಂಗ ಊರ ಇಲ್ಲ. ಇಲ್ಲ ಹೋಗುದು ಆಗಂತಕ್ಕಲ್ಲ, ಅರು ಆಗಂತಕ್ಕಲ್ಲ, ಬೆಂಗಳೂರು
ಅರು ಹೋಗಿಲ್ಲ ಬಂದಿಲ್ಲ. ಅರುಗೆ ಇರು ಒಂದ ಅರು ಅದಕ್ಕೆ ನಾವು ಇವನ್ ಮಾತು ಅರು ಬೇರೆ ಇಲ್ಲ, ಅರು ಒಂದೈತೆ, ಅರು ನಾನು ಅಂತಂದ್ರೆ ನನ್ನ ಹೆಸರು ಕೇಳಿದ್ರೆ ಜ್ಞಾನಿ ಜಗತ್ತು ಜ್ಞಾನಿ ಗೊತ್ತು, ಇದು ಜಗತ್ತ ಜ್ಞಾನಿ ಕಣ್ಣ ಗೊತ್ತು, ಜ್ಞಾನಿ ಜಗತ್ತಿನ ಕಣ್ಣ ಗೊತ್ತು. ಈಗ ಕಬರಿಲ್ಲ ಹಂಗೆ ಅದು ದೊಡ್ಡ ಗೊತ್ತ ಹುತ್ತ ಎಲ್ಲರೂ ಹುತ್ತ ಕೆಲವರು ಹುಟ್ಟನ ಹಚ್ಚಿದ್ರು, ಕೆಲವು ಜ್ಞಾನಿ ಯಾರು ಈಗ ನಾವು ಸೇರಿ ಬಿಟ್ಟದಾಗ ಕಟ್ಕೊಂಡೆ ಮತ್ತೆ ಮತ್ತೆ ತುಪ್ಪ ಅನ್ನೋದು ನಿಮ್ ಜಗತ್ತಿನಾಗ ಮಾಡಿಕೊಡೋಂಗಿಲ್ಲ, ಅವ್ರ ದೇಹ ಇರ್ಕೊಡೋಂಗಿಲ್ಲ, ಅವ್ರ ಹೊಲ ಮನೆಯವರು ಇರೋಂಗಿಲ್ಲ, ಎಲ್ಲ ಕೆಲಸ ಜೊತೆಯಾಗಿ ಯೇಸು ಕ್ರಿಸ್ತನ ಕೊಂದ್ರೆ ಮೊಹಮ್ಮದ್ ಜ್ಞಾನಿ ದೇವ್ರ ಬಗ್ಗೆ ಅವನ ಗಂಟದ ಕೂದ ಇಟ್ಕೊಂಡು ಜಪಾನ ಮಾಡ್ಕೊಂಡು ಇದ್ದಾಗ ಅದು ವಿರುದ್ಧ ಸೈನ್ಯಕ್ಕೆ ಬಡದಾಡಿ ಪಕ್ಕ ಮಾಡಿ ತೊಡಗಿ ಕೂದ ಇಟ್ಕೊಂಡು ಪೂಜೆ ಮಾಡ್ಕೊಂಡೆ. ನಮ್ಮ ದೇವಿಗೆ ನಾವು ಮಾರಾಟ ಹೋಗ್ಕೊಂತ ಇದ್ದೀವಿ. ಅಪ್ಪ ಅವ್ರ ಯಾರು ಬಂದ್ರು ಏನ ಒಂದ್ 3-4 ಊರವರು ಈಗ ಅವ್ರ ಇದನ್ನ ಇಂಟರ್ನೆಟ್ ಹಾಕಕ್ಕ ಓಡಿರ್ತದೆ, ಟಿವಿ ಹಾಕಕ್ಕ ಓಡಿರ್ತದೆ, ರೇಡಿಯೋದಾಗ ಹಾಕಕ್ಕ ಓಡಿರ್ತದೆ. ಅದ ಈಗೇನು ಒಳ್ಳೆ ದೂರ ಇಟ್ಬಿಡ್ತಾರೆ ಇದ್ದಾಗ. ಈಗ ನನಗ ನಿಂದ ಮಾಡ್ತಾರೆ. ಸರಿ ಬಿಟ್ಟೆ ಅಂದ್ರೆ ನಂದು ಒಂದು ಗದ್ದಿ ಏನಕ್ಕೆ ನಾನು ನಿಮ್ ಕೈ ಸಿಗುದೇ ಇಲ್ಲ, ಜನ ನಿಮ್ ಕೈ ಸಿಗುದೇ ಇಲ್ಲ. ಹೋದ ಉತ್ತರ ದಿವಸ ಹೋದ ಹಿಮಾಲಯದಾಗ ಹೋಗದ್ ಬಿಡ್ತು, ಹುಡುಕಿರಿ ಸಿಕ್ಕಿರ್ಬಾರ್ದು. ಇದಕ್ಕಂದ್ರ ದವಾಖಾನೆಗೆ ಶರೀರ ದಾನ ಬರ್ಕೊಟ್ಬಿಟ್ರಿ ನಿಮ್ದು ಕೈ ಸಂಶೋಧನೆ ಮಾಡಿದ ಇತರೆ ಜೀವಿಗಳಿಗೆ ಉಪಕಾರ ಮಾಡಕ್ಕೆ ಉಪಯೋಗ ಹುಬ್ಬಲ್ ಕಟ್ಟಿ ಕಟ್ಟಿದ್ವಿ. ಮೊನ್ನೆ ಗುಲ್ಬರ್ಗ ನಮ್ಮ ಅಮ್ಮನ ಮಗಳ ಮುನಾಬಾದ ಅಂತ ನೀವು ಭಾಳ ಚಲೋ ಅದಿರಿ, ಈಗ ಕುಟುಂಬದ ಭಾಳ ಚಲೋ ಐತಿ, ಮಕ್ಕಳಿಂದ ತಿಂತಾರ ಚಲೋ ಅದಾರ. ನೀವು ಆ ಶರೀರ ಬಿಡ್ಬೇಕ 3 ದಿವಸ ಮೊದಲ ಹೇಳ್ತಿ ಗೊತ್ತಾಗತ್ತೆ ನಿಮ್ಗೆ. 3 ದಿವಸ ಮೊದಲ ಗೊತ್ತಾಗ್ತಂದ್ರೆ ಭಾಳ ಚಲೋ ಗೊತ್ತ
ಮಾತಾಡ್ ಕಡೆ ಮಾತಕ್ಕೆ ಹಾಡಿಸ್ಕೊಂಡು ಹೋಗ್ಬೇಕು. ಇದಕ್ಕೆ ದವಾಖಾನೆ ಬರ್ಕೊಟ್ಬಿಟ್ಟು ಕೇಳಿಗದ ಕೇಳಿಸಿಗದ ಅದು ಹೆಣ ಹೋಗೋ ಕಟ್ಟಿ ಹೇಳ್ಕೊಂತ ಹೋಗ ಫುಲ್ ತಪ್ಪು ಮಾಡಿದ್ನ. ತಂದು ರಾತ್ರಿ 2 ಗಂಟೆಗೆ ಹೇಳಿದೀವಿ ಹಿರಣ್ಣರು ಬಂದು ಬೆಳಿಗ್ಗೆ 5 ಗಂಟೆಗೆ ಬರ್ತದೆ ಬಂದ್ಬಿಡ ಅಂತ. ಬರುವಾಗ ಮತ್ತೊಂದು ಗಾಡಿ ತಯಾರು ಆ ಕಾರ್ಯಾಗಿದೆ ಕಾರ್ಯ ಕನಕ ಬಂದು ಹೇಳೇನ ಇದೆಲ್ಲಿ ಮಾಡ್ಬೇಡ ಗಂಗಾದೇವಿ ಕಟ್ಟಿ ಕಟ್ಟಿ ಮತ್ತೊಂದು ದೇವಸ್ಥಾನ ಕಲ್ತಂದು ಅದು ಅದು ಇಟ್ಟು ಅದಕ್ಕೆ ಸುಣ್ಣ ಬಣ್ಣ ಬಡಿಯ ಕಟ್ಟಿ ಸೆಡ್ಲು ಬಿಟ್ಟಿದ್ರೆ ಇನ್ನೂ ಎಷ್ಟು ಮಾಡ್ತಿದ್ರಿ ಸೆಡ್ಲು ಬಿಟ್ಟಿದ್ರೆ ರುದ್ರಾಭಿಷೇಕ ಫೋಟೋ ಗುಡಿ ಕಟ್ಟಾರ ಎಬ್ಸಿದ್ದವ ರುದ್ರಾಭಿಷೇಕಕ್ಕೆ ಇತ್ತು ಇಂಥದ್ದು ಮಾಡಿದ್ರೆ ಇಷ್ಟ 65 ರೂಪಾಯಿ ಇಂಥದ್ದು ಮಾಡಿದ್ರೆ 125 220 ಯಾರಿ ಮಾಡಿದ್ದ ಯಾರ್ಯಾರು ಎಕ್ಸೈಸ್ ಮಾಡುತ್ತಾರಂತೆ ಯಾರಿ ಮಾಡಿರ್ತಾರೆ ಗೊತ್ತಾಗ್ತದೆ. ಇದು ತರ್ಸಿದ್ದು ಎದಿಗಾಜಿ ಓಡ್ ಹುಡುಗರು ಬಂದಿದ್ದೆ ಅಂತ ಒಂದು ಚೆಂದ ರೊಕ್ಕ ತಗೊಳ್ತೇವೆ ಬಿಡಿಲ್ಲ. ನಾನು ರೊಕ್ಕ ತಕ್ಕೋದೆ ಕಾರ್ಬಟ್ಟಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಂದು ನೋಡಿ ಎಲ್ಲ ಆಡಂಬರು ಬಂದಾದ್ರೆ ಮತ್ತೆ ಧ್ಯಾನ ಮಾಡಕ್ಕೆ ಆಡಂಬರು ಕಿಟ್ರೆ ಛತ್ರಿ ಮಾಡಿ ಮಂದಿ ಕೂಡ ಸುಖ ಗೊತ್ತು ಹೋಗ್ಕೊಳ್ಬೇಕು ತಿಳ್ಕೊಳ್ಳಿ. ಯಾರಿಗೆ ಬೇಕು ಅವರು ವಿಚಾರ ಬೇಕಾದ್ರೆ ವಿಚಾರ ತಿಳ್ಕೊಂಡು ಆಚರಣೆ ಇರ್ಬೇಕು. ವಿಚಾರ ಆಚರಣೆ 2 ಬಿಟ್ಟುಕೊಟ್ಟು ಅನ್ನಾರ ಮಾಡಿದ್ರೆ ಬಂದ್ ಮಾಡಿ ಹೇಳ್ಬಿಟ್ರು ಅದ್ರಾಗ ಕುಂತರ ಸೇರಿ ಹೋಗತ್ ನೋಡಿ ಸೇರಿ ಕರ್ಕೋಬೇಕನ್ನೋದು ಸೇರಿಕೆ ಬಿಟ್ಟ ಸೇರ್ಬಿಟ್ಟೆಲ್ಲ ಹೆಂಗಾರ ಮಾಡಿ ಅದು ಕುಂದಿಸಿ ಬಿಡ್ತಾರೆ.